ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗನೇ ಸಬ್ಸ್ಕ್ರೈಬ್ ಆಗಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ವೀಣಾ ಮಹಾಂತೇಶ್ ಅವರ ನೇತೃತ್ವದಲ್ಲಿ ಹರಪನಹಳ್ಳಿಯಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಶಕ್ತಿ ಅಭಿಯಾನದ ಸಂಚಾಲಕರು ಕಾಂಗ್ರೆಸ್ ಮುಖಂಡರೂ ಆಗಿರುವ ಎಂಪಿ ವೀಣಾ ಮಹಾಂತೇಶ್ ನೇತೃತ್ವದಲ್ಲಿ ಶಕ್ತಿ ಕಬಲ್ನ ಸದಸ್ಯರು ಮತ್ತು ಮಹಿಳೆಯರು ಸೇರಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ ಕಾರಣ ಅಗತ್ಯ ವಸ್ತುಗಳ, ತೈಲ ಬೆಲೆ ಏರಿಕೆ ಹಾಗೂ ಅಡುಗೆ ಅನಿಲದ ಕೊರತೆಯನ್ನು ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡಿ ಗಮನ ಸೆಳೆದರು. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಅಪರಾತಪರ ವಿದೇಶಾಂಗ ನೀತಿಗಳಿಂದಾಗಿ ದೇಶ ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸುವಂತಾಗಿದೆ. ಇದರಿಂದಾಗಿ ಜನಸಾಮಾನ್ಯರ ಬದುಕುಗಳು ಕಷ್ಟಕ್ಕೀಡಾಗತೊಡಗಿವೆ. ಯುದ್ಧದ ಮುನ್ಸೂಚನೆಗಳಿದ್ದರೂ ದೇಶಕ್ಕೆ ಬೇಕಾಗಿದ್ದ ಅಡುಗೆ ಅನಿಲದಂತಹ ಸಂಗ್ರಹದ ಬಗ್ಗೆ ಮೋದಿಯವರ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಜನರು ಅಡುಗೆ ಅನಿಲಕ್ಕಾಗಿ ಪರದಾಡುವಂತಾಗಿದೆ. ಹೋಟೆಲ್ ಉದ್ಯಮಿಗಳು ಮುಚ್ಚುವಂತಹ ಪರಿಸ್ಥಿತಿಗಳು ತಲೆದೋರಿವೆ ಎಂದು ಎಂಪಿ ವೀಣಾ ಮಹಾಂತೇಶ್ ಅವರು ಆರೋಪಿಸಿದ್ದಾರೆ. ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಎಂದು ಶಕ್ತಿ ಅಭಿಯಾನದ ಸಂಚಾಲಕರಾಗಿರುವ ವೀಣಾ ಮಹಾಂತೇಶ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅಲ್ಲದೆ ಸೂಕ್ತ ಸಮಯಕ್ಕೆ ಗ್ಯಾಸ್ ದೊರೆಯುವಂತಾಗಬೇಕು. ಇಂತಹ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಮಾಡುವುದು ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟರು. ಖಾಲಿ ಸಿಲಿಂಡರ್ಗಳ ಪ್ರದರ್ಶನ ಹಾಗೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ನಮ್ ಕೈಯಲ್ಲಿ ಕಟ್ಗಿತಿರೋದಕ್ಕತ್ರ ಆದಾಯ ಸಿಲಿಂಡರ್ ಸಿಕ್ಕ್ರ ಅದು 20 ದಿನ ಇದನ್ ಮಾಡಿ ಇವತ್ತು ಬಂದತ್ ನೋಡ್ರಿ ನಮಗ್ ಒಂದ್ ಸಿಲಿಂಡರ್ 20 ದಿನ. ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ಮಹಾಂತೇಶ್, ಹರಪನಹಳ್ಳಿ, ವಿಜಯನಗರ ಜಿಲ್ಲೆಯಿಂದ. ನಾವಿವತ್ತು ಯಾವುದೇ ಕಾರಣಕ್ಕೂ ನಮಗೆ ಯುದ್ಧ ಬೇಡ, ಮಾನವ ಕುಲವನ್ನು ನಾಶ ಮಾಡ್ತಕ್ಕಂಥ ಯುದ್ಧ ಬೇಕಾಗಿಲ್ಲ, ನಮ್ಗೆ ಶಾಂತಿ ಬೇಕು. ಎಲ್ಲಿ ನಮ್ಮ ಗಾಂಧೀಜಿಯವರು ಹೇಳ್ತಾರೆ ಅಹಿಂಸಾ ನಮ್ಮ ಪರಮ ಧರ್ಮ ಅಂತ, ಆ ಮೂಲಕ ನಾವು ಎಲ್ಲಿಯೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯುದ್ಧಗಳು ನಡೆದ್ರು ಕೂಡ ನಮಗೆ ತೊಂದರೆಗಳು ಆಗ್ತಾ ಇರ್ತವೆ. ಹಾಗಾಗಿ ಈಗ ನಡೀತಕ್ಕಂಥ ಯುದ್ಧ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮೇಲೆ ನಡೆದಿರ್ತಕ್ಕಂಥ ಯುದ್ಧ, ನಮ್ಗೆ ಎಣ್ಣೆ ಏನು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ನಾವು, ಅದೇ ದೇಶಗಳಿಂದ ತಗೊಂಡ್ಬರ್ತಕ್ಕಂಥದ್ದು. LPG ಕೂಡ ಅಲ್ಲಿಂದನೇ ಬರ್ತಕ್ಕಂಥದ್ದು. ಹಾಗಾಗಿ ನಮಗೆ ನಿರಂತರವಾಗಿ ಬರ್ಬೇಕಾಗಿರ್ತಕ್ಕಂಥ ಹಡಗುಗಳು, ನಮ್ಮ ಕ್ರೂಡ್ ಆಯಿಲ್ ತರ್ತಕ್ಕಂಥ ಹಡಗುಗಳು ಅಲ್ಲೇನೆ ನಿಂತು ಹೋಗಿರೋದು. ಈ ಯುದ್ಧದಿಂದ ನಮ್ಮ ಇಡೀ ಭಾರತಕ್ಕೆ ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದು. 1 ಅಥವಾ 2 ಹಡಗುಗಳು ಬಂದ್ರೆ ಇಡೀ ಭಾರತಕ್ಕೆ ಎಣ್ಣೆ, ಪೆಟ್ರೋಲ್ ಅಥವಾ ಡೀಸೆಲ್ ಆಗ್ಲಿ ಅಥವಾ LPG ಆಗ್ಲಿ ಪೂರೈಸಕ್ ಆಗೋದಿಲ್ಲ. ನಮ್ಮಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ನಮಗೆ ಉತ್ಪಾದನೆ ಇರ್ತಕ್ಕಂಥದ್ದು, ಹೊರಗಡೆಯಿಂದನೇ ನಾವು ತರಬೇಕಾಗಿರ್ತಕ್ಕಂಥದ್ದು. ನಮಗೆ ರಷ್ಯಾ, ಇರಾನ್ ಹತ್ರದಲ್ಲಿ ಇರ್ತಕ್ಕಂತಹ ದೇಶಗಳು, ಅಲ್ಲಿಂದ ನಾವು ತರಬೇಕಾಗಿರ್ತಕ್ಕಂಥ ಕ್ರೂಡ್ ಆಯಿಲ್ ಅನ್ನ ಅಮೆರಿಕ ಹೇಳಿದೆ ಅಂತ ಹೇಳಿ ವೆನಿಜುಲಾದಿಂದ ತರಕಾಗೋದಿಲ್ಲ. ನಮ್ಮ ಈ ಸಾರಿಗೆ ಸಂಪರ್ಕನು ತುಂಬಾ ದುಬಾರಿ ಆಗ್ತಕ್ಕಂಥದ್ದು. ಬೇರೆ ದೇಶದಿಂದ ತರ್ತಕ್ಕಂಥ ಕ್ರೂಡ್ ಆಯಿಲ್ಗೆ ದುಬಾರಿ ಆಗ್ತಕ್ಕಂಥದ್ದು. ಅದರ ಹೊರೆಯನ್ನ ನಾವು ಭಾರತದಲ್ಲಿ ಎಲ್ಲ ಜನಸಾಮಾನ್ಯರು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು. ಈಗ ಅಲ್ಲಿ ನಡೀತಕ್ಕಂಥ ಯುದ್ಧದಿಂದ ನಮ್ಮ ಏನು ಅವೈಜ್ಞಾನಿಕ ವಿದೇಶಾಂಗ ನೀತಿಯಿಂದಾಗಿ ನಮಗೆ ತುಂಬಾ ತೊಂದರೆ ಆಗ್ತಕ್ಕಂಥದ್ದು. ಜನಗಳಿಗೆ ಸರದಿಯಲ್ಲಿ ನಿಂತು ಗ್ಯಾಸ್ ಅನ್ನ ತುಂಬಿಸ್ಬೇಕಾಗಿರ್ತಕ್ಕಂಥದ್ದು. ಈಗ ಹೇಳ್ದಾಗ ಇವರು ಹೆಣ್ಮಕ್ಳ ಅಭಿಪ್ರಾಯದ ಪ್ರಕಾರ ಕೇಳಿದ್ರೆ ಮೊದಲೆಲ್ಲ 1 ದಿನ 2 ದಿನಕ್ಕೆ ಗ್ಯಾಸ್ ಬುಕ್ ಆಗ್ತಾ ಇದ್ದಿದ್ದು ಈಗ 20 ದಿನ 30 ದಿನ ಆದ್ರೂ ಸಿಗ್ತಾ ಇಲ್ಲ. ಹಾಗೇನೆ ಕಮರ್ಷಿಯಲ್ ಏನು ಗ್ಯಾಸ್ ಬರ್ತಾ ಇದೆ, ಅದರಿಂದ ಅನೇಕ ಹೋಟೆಲ್ಗಳು ಈಗ ಬಂದಾಗಿರ್ತಕ್ಕಂಥದ್ದು. ಎಷ್ಟೋ ಹೆಣ್ಮಕ್ಳು ಹೋಟೆಲ್ ಅಲ್ಲಿ ದಿನಗೂಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ 400 ರೂಪಾಯಿ 500 ರೂಪಾಯಿಗೆ ಅವರು ದುಡಿತಾ ಇದ್ರು ಹೋಟೆಲ್ ಅಲ್ಲಿ. ಈಗ ಎಲ್ಲಾ ಹೋಟೆಲ್ಗಳು, ನಮ್ಮ ಹರಪನಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಚ್ಚಿನ ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ಕಮರ್ಷಿಯಲ್ LPG ಇದು ಸಿಗ್ತಾ ಇಲ್ಲದೆ ಇರೋದ್ರಿಂದ, ಅಂದ್ರೆ ಆಯಿಲ್ ಇದು ಗ್ಯಾಸ್ ಸಿಗ್ತಾ ಇಲ್ಲದೆ ಇರೋದ್ರಿಂದ ಅವರೆಲ್ಲ ಬಂದಾಗಿರ್ತಕ್ಕಂಥದ್ದು. ಆಮೇಲೆ 4,000 5,000 ಕೊಟ್ಟು ಹೋಟೆಲ್ಗಳಿಗೆ ಸಿಲಿಂಡರ್ ತಗೊಂಬಂದ್ರೆ 1 ದಿನ 2 ದಿನದಲ್ಲಿ ಅದು ಮುಗ್ದೋಗ್ತಕ್ಕಂಥದ್ದು. ಹಾಗಾಗಿ ಅದನ್ನ ನಿರ್ವಹಿಸಕ್ ಆಗಲ್ಲ ಅಂತೇಳಿ ಎಲ್ಲಾ ಹೋಟೆಲ್ಗಳು ಕೂಡ ಈಗಾಗ್ಲೇ ಸುಮಾರು 10-15 ದಿನಗಳಿಂದ ಬಂದಾಗಿರ್ತಕ್ಕಂಥದ್ದು. ಇವನ್ನೆಲ್ಲಾ ಗಮನಿಸಿದಾಗ ನಮಗೆ ಒಂದು ಏನು ಸರ್ಕಾರ ಕರೆಕ್ಟ್ ಆಗಿರ್ತಕ್ಕಂಥ ನೀತಿಯನ್ನ ಅನುಸರಿಸಿ ನಮಗೆ ಜನಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಒಂದು ಕಡಿಮೆ ದರದಲ್ಲಿ
ಏನೀಗ 1500 ಹೆಚ್ಚು ಅವ್ರಿಗೆ ಈಗ ಹೇಳ್ತಾ ಇದ್ರು, ನಾವು ಗ್ಯಾಸ್ ತುಂಬಿಸ್ಕೊಳಕ್ ಹೋಗ್ಬೇಕಂದ್ರೆ ನೀವು ಪೈಪ್ ತಗೊಳ್ಳಿ 250 ರೂಪಾಯಿ ಕೊಟ್ಟು ಅಂತ. ಪ್ರತಿ ಸರ್ತಿ ಗ್ಯಾಸ್ ತುಂಬಿಸ್ಕೊಳಕ್ ಹೋದಾಗ ಒಂದೊಂದು ಹೊಸ ಪೈಪ್ಗಳು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ನಮ್ ಜನಗಳ ಮೇಲೆನೆ ಅದು ಹೊರೆ ಆಗತಕ್ಕಂಥದ್ದು. ಈ ನೀತಿಗಳನ್ನೆಲ್ಲ ಗಮನಿಸಿ ಎಲ್ಲರಿಗೂ ಸಮವಾಗಿ ಬಡವರಿಂದ ಹಿಡಿದು ಶ್ರೀಮಂತರ ತನಕನೂ ಈ ಗ್ಯಾಸ್ನ ಸೌಕರ್ಯವನ್ನ ನೀಡ್ಬೇಕಾಗಿರ್ತಕ್ಕಂಥದ್ದು. ಒಂದೊಂದ್ಸತಿ ಶ್ರೀಮಂತರಿಗೆ ಏನಾಗುತ್ತೆ, ಇಲ್ಲ ಅಂದ್ರೆ 1000 ರೂಪಾಯಿ ಇದ್ದಿದ್ದು 1500 ರೂಪಾಯಿ ಬ್ಲಾಕ್ ಅಲ್ಲಿ ತಗೊಂಡ್ ಬಂದ್ಬಿಡು ಅಂತ ಇದು ಇರುತ್ತೆ, ಅವ್ರಿಗೆ ಸಾಮರ್ಥ್ಯ ಇರುತ್ತೆ. ಆದ್ರೆ ದಿನನಿತ್ಯ ಕೂಲಿವನ್ನ ಮಾಡ್ಕೊಂಡು ಅವತ್ತಿಂದ ಅವತ್ತೇ ದುಡ್ಕೊಂಡು ತಿನ್ನೋಂಥವ್ರಿಗೆ ಇದು ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿ ಸ್ವಲ್ಪ ಗ್ಯಾಸ್ ಇಂದ ಏನಂದ್ರೆ, ನಾವು ಕೆಲವೊಂದು ಅಡಿಗೆಗಳನ್ನ ಮಾತ್ರ ಗ್ಯಾಸ್ ಅಲ್ಲಿ ಮಾಡ್ತೀವಿ, ಕೆಲವೊಂದು ಅಡಿಗೆಗಳನ್ನ ಒಲೆಯನ್ನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ನಮ್ಗೆ ಏನ್ ಅನುಕೂಲ ಆಗಿದೆ ಅಂದ್ರೆ, ಗ್ಯಾಸ್ ಇಲ್ಲ ಅಂದ್ರೂ ಕೂಡ ಕಟ್ಟಿಗೆ ಒಲೆಯನ್ನ ಉಪಯೋಗಿಸಿ ಈಗ ಅಡಿಗೆ ಮಾಡ್ಕೊಂಡು ಅವತ್ತಿಂದ ಅವತ್ತಿಗೆ ಜೀವನ ಮಾಡಕ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಹೇಳೋ ಪ್ರಕಾರ ಅವ್ರ ಮನೆಯಲ್ಲಿ ಕನಿಷ್ಠ 5 ಜನದಿಂದ 6 ಜನ 7 ಜನ ಇದ್ದಾರೆ. ಅವ್ರೆಲ್ಲರ ಹೊಟ್ಟೆ ತುಂಬಿಸುವಂತ ಜವಾಬ್ದಾರಿ ಹೆಣ್ಮಕ್ಳ ಮೇಲಿದೆ. ಈ ಯುದ್ಧಗಳಾಗಿರ್ಬೋದು ಅಥವಾ ನೀತಿಗಳಾಗಿರ್ಬೋದು, ಸರ್ಕಾರದ ನೀತಿಗಳಾಗಿರ್ಬೋದು, ನೇರವಾಗಿ ನಮ್ಗೆ ಹೊರ್ತ ಬೀಳ್ತಕ್ಕಂಥದ್ದು ಹೆಣ್ಮಕ್ಳ ಮೇಲೆನೆ. ಹಾಗಾಗಿ ನಾವೆಲ್ಲ ಏನ್ ಮಾಡಿದೀವಿ, ಈ ವರ್ಷ ಈ ತಿಂಗಳಲ್ಲಿ ಶಕ್ತಿ ಅಭಿಯಾನದ ಮೂಲಕ ಒಂದು ಗ್ಯಾಸ್ ಸಿಲಿಂಡರ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನ, ಜನ ಜಾಗೃತಿಯನ್ನ ಮೂಡಿಸಿ, ನಮಗೆ ಯುದ್ಧ ಬೇಡ, ಮತ್ತೆ ಸಿಲಿಂಡರ್ ಬೆಲೆ ಕಡಿಮೆ ಆಗ್ಬೇಕು, ಹಾಗೇನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ಬೇಕು. ಅದರಿಂದ ನಮಗೆ ಏನಾಗುತ್ತೆ ಅಂದ್ರೆ, ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ದರದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಕ್ಕಂಥದ್ದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಾದಾಗ ಅಥವಾ ವಸ್ತುಗಳನ್ನ ಮಾರಾಟ ಮಾಡ್ಬೇಕಾಗಿ ತಗೊಂಡು ಹೋಗ್ಬೇಕಾದ್ರೆ ಅದ್ರ ಬರ್ಡನ್ ಎಲ್ಲ ನಮ್ಮ ಮೇಲೆ ಇರೋದಿಲ್ಲ ಅನ್ನೋದ್ರಿಂದ. ಯಾಕಂದ್ರೆ ಇದೆಲ್ಲ ಹೆಚ್ಚು ಆದಂಗೆಲ್ಲ ನಮ್ಗೆ ದಿನಸಿ ಸಾಮಾನುಗಳು, ಹಾಲು, ಮೊಸರು, ಹಾಗೇನೆ ತರಕಾರಿ, ಪ್ರತಿ ಒಂದು ಬೆಲೆ ಜಾಸ್ತಿ ಆದಾಗ ನಮ್ಮ ದುಡಿಮೆಗೆ ಸಂಬಳ ಅಷ್ಟೇ ಇರುತ್ತೆ. ನಮ್ಗೆ ದಿನಗೂಲಿ ಕೊಡೋದು 300-400 ರೂಪಾಯಿನೇ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಅಗತ್ಯ ಇರ್ತಕ್ಕಂಥ ವಸ್ತುಗಳ ಬೆಲೆ ಜಾಸ್ತಿ ಆದಂಗೆಲ್ಲ ನಮ್ಮ ಸಂಬಳಕ್ಕೂ ಮತ್ತೆ ಅಗತ್ಯ ವಸ್ತುಗಳ ಬೆಲೆಗಳಿಗೂ ಸಮ ಆಗೋದಿಲ್ಲ. ನಾವೆಲ್ಲರೂ ಊಟ ಇಲ್ಲದೆ ಮತ್ತೆ ಕಷ್ಟವನ್ನ ಅನುಭವಿಸ್ಕೊಂತ, ಈಗ ಗ್ಯಾಸ್ ಇಲ್ಲ ಅಂದ್ರೆ ಇವ್ರೆಲ್ಲರೂ ಒಂದು ಪಟ್ಟಣದಲ್ಲಿ ಇರೋದ್ರಿಂದ ಕಟ್ಟಿಗೆಯನ್ನ ಹುಡುಕೊಂಡು ಕಾಡಿಗೆ ಹೋಗಿ ಬರಕ್ಕಾಗೋದಿಲ್ಲ. ಎಷ್ಟೋ ಜನ ಈಗ ಹಸುಗಳನ್ನ ಮತ್ತೆ ದನಗಳನ್ನ ಕಟ್ಟದೇ ಇರೋದ್ರಿಂದ ಸಗಣಿ ಮಾಡ್ಕೊಂಡು ಕುಳ್ಳಿನಿಂದ ಒಲೆ ಊಡ್ಸಕ್ ಆಗ್ತಾ ಇಲ್ಲ. ಹಾಗೆ ಇದ್ಲುನು ಕೂಡ ಬಳಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಕಟ್ಟಿಗೆಯಿಂದ ಇದ್ಲು ಬಂದು ನಾವು ಅವಾಗೆಲ್ಲ ನಾವು ನೆನ್ಪಿದ್ದಂಗೆ ನಮ್ಮ ಮನೆಯಲ್ಲಿ ನೀರ್ ಕಾಸಕ್ಕಾಗ್ಲಿ ಅಥವಾ ಅಡಿಗೆ ಮಾಡಕ್ಕಾಗ್ಲಿ ಒಲೆಗಳಿದ್ವು. ಆಮೇಲೆ ಇದನ್ನ ನಾವು ಏನು ಸಗಣಿ ಕುಳ್ಳು ಅಂತ ಏನ್ ಹೇಳ್ತೀವಿ, ಕುಳ್ಳನ್ನು ಬಳಸ್ತಾ ಇದ್ವಿ, ತೊಗರಿ ಕಟ್ಟಿಗೆಗಳನ್ನ ಬಳಸ್ತಾ ಇದ್ವಿ, ಹಾಗೇನೆ ನಮ್ಮ ಏನು ಮೆಕ್ಕೆಜೋಳದ ಬೆಂಡನ್ನ ಬಳಸ್ತಾ ಇದ್ವಿ. ಈ ತರ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಈಗ ನಾವು ಮುಂದಕ್ಕೆ ಬಂದಿದೀವಿ, ಮತ್ತೆ ನಾವು ಹಳೆ 20-30 ವರ್ಷ ಅಥವಾ 40-50 ವರ್ಷದ ಹಿಂದ್ಗಡೆ ಹೋಗ್ಬೇಕಂದ್ರೆ ಯಾರಿಗೂ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿಂದ ಇದನ್ನ ವಿರೋಧ ಮಾಡಿ, ನಮಗೆ ಮೊದ್ಲಿನ ತರನೇ ಕಡಿಮೆ ರೇಟಿಗೆ ಗ್ಯಾಸ್ ಸಿಲಿಂಡರ್ ಸಿಗೋ ತರ, ಮತ್ತೆ ನಮಗ್ ಬೇಕಾದಾಗ ಅವಶ್ಯಕತೆ ಇದ್ದಾಗ ಸಿಗೋ ತರ, ಎಲ್ಲರಿಗೂ ಹೆಲ್ಪ್ ಆಗೋ ತರ ಬೆಲೆನಲ್ಲಿ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಶಕ್ತಿ ಅಭಿಯಾನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಸೇರ್ಕೊಂಡಿದ್ದೀರಾ, ನೀವೆಲ್ಲರೂ ನಿಮ್ಮ ಕಷ್ಟಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಈ ರೀತಿಯೇ ನಮ್ಮ ಹೋರಾಟಗಳು ಮುಂದುವರಿಬೇಕನ್ನೋದು ನನ್ನ ಆಸೆ. ಮತ್ತೆ ನೀವ್ ಯಾರಾದ್ರೂ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ಬೋದು. ಆಮೇಲೆ ಕಡಿಮೆ ಮಾಡಿಸ್ಬೇಕು. ಗ್ಯಾಸ್ ಸಿಗ್ತದೆ ಕರೆಕ್ಟ್ ಆಗಿ ನಿನಗೆ? ಸಿಗ್ತೈತಿ. ಯಾವಾಗಿಂದ ಸಿಗ್ತಾ ಇದೆ? ಮೊನ್ನೆ ಈಗ 3 ತಿಂಗಳು ಆತೇನ. 3 ತಿಂಗಳು ಆತ. ರೊಟ್ಟಿ ಎಲ್ಲ ಒಲೆ ಮಾಡ್ತೀವಿ? ಒಲೆ ಮೇಲೆ ರೊಟ್ಟಿ, ಅನ್ನ ಸಾರು.